ಬೆಂಗಳೂರಿನಲ್ಲಿ ಒಂದು ನದಿ ಇದೆ ಅಂದರೆ ನಿಜಕ್ಕೂ ಕೂಡ ಯಾರೂ ನಂಬೋದಿಲ್ಲ. ಯಾಕಂದರೆ ಆ ಒಂದು ನದಿಯ ಸ್ಥಿತಿ ಇವತ್ತು ಮೋರಿಯಾಗಿ ಪರಿವರ್ತನೆ ಆಗಿರುವಂಥದ್ದು. ಅದರಲ್ಲೂ ಕೂಡ ಅದರ ಹೆಸರು ಕೂಡ ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಅಂದರೆ ತಪ್ಪಾಗೋದಿಲ್ಲ. ಯಾಕಂದರೆ ಆ ಒಂದು ನದಿ ಈಗ ಸಂಪೂರ್ಣವಾಗಿ ಮೋರಿಯಾಗಿ ಹೋಗಿದೆ. ಪ್ರತಿಯೊಬ್ಬರು ಕೂಡ ಇದು ನದಿಯಲ್ಲ ಮೋರಿ ಅಂತಲೇ ಅಂದ್ಕೊಂಡಿದ್ದಾರೆ. ಯಾಕಂದರೆ ಇನ್ನು ಹಿಂದಿನ ಕಾಲದಲ್ಲೂ ಕೂಡ ಅದು ವೃಷಭಾವತಿ ನದಿ ಅಂತಲೇ ಕೂಡ ಫೇಮಸ್ ಆಗಿತ್ತು. ಆದರೆ ಈಗ ಅದರ ಸ್ಥಿತಿ ಕೂಡ ನಿಜಕ್ಕೂ ಕೂಡ ಬೇಡ ಅನ್ನೋ ರೀತಿಯಾಗಿ ಆಗಿರುವಂಥದ್ದು. ಈಗ ಅದಕ್ಕೆ ಒಂದು ಜೀವವನ್ನು ಕೊಡೋದಕ್ಕೆ ಬೆಂಗಳೂರಿನ ಯೂನಿವರ್ಸಿಟಿ ಕೂಡ ಮುಂದಾಗಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಚೇರ್ಮನ್ ಮತ್ತು ಪ್ರೊಫೆಸರ್ ಆಗಿರುವಂತಹ ಅಶೋಕ್ ಅವರು ಅದಕ್ಕೆ ಒಂದು ಕೈ ಜೋಡಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲೂ ಕೂಡ ಆ ಒಂದು ಕೆಲಸವನ್ನು ಆಗಲಿದೆ. ಆ ಒಂದು ಕೆರೆ ಅಂದರೆ ಇನ್ನೊಂದು ಆ ಒಂದು ಮೋರಿಯ ನೀರನ್ನು ಸಂಸ್ಕರಣೆ ಮಾಡಿ ಅದನ್ನು ಕೃಷಿಗೂ ಕೂಡ ಬಳಸಬೇಕು ಅನ್ನೋ ಒಂದು ಯೋಜನೆ ಕೂಡ ಈಗಾಗಲೇ ಇರುವಂಥದ್ದು. ಸ್ವತಃ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಏನು ಸರ್ ಈ ಯೋಜನೆ, ಯಾವಾಗಿಂದ ಇದು ಪ್ರಾರಂಭ ಆಗುತ್ತೆ ಮತ್ತು ಇದರಿಂದ ಆಗುವಂಥ ಉಪಯೋಗಗಳು ಏನು ಸರ್? ವೃಷಭಾವತಿ ರಿವರ್ ಇರತಕ್ಕಂಥದ್ದು ಸುಮಾರು ಜನಕ್ಕೆ ಗೊತ್ತು ಇಲ್ಲದೇ ಇರ್ಬೋದು. ಬಟ್ ಈ ನದಿ ಬೆಂಗಳೂರಲ್ಲೇ ಹುಟ್ಟಿ ಹರಿತಕ್ಕಂಥದ್ದು. ಮುಂದೆ ಹರಿತಾನೆ ಇದಕ್ಕೆ ಮತ್ತೆ ಸ್ವರ್ಣಮುಖಿ ಅಂತೇಳಿ ಒಂದು ನದಿ ಕೂಡ್ತದೆ. ಜೊತೆಗೆ ಹಾಗೇ ಮುಂದೆ ಬರೆದು ಈ ನದಿಗೆ ಸಾಕಷ್ಟು ಲೇಕ್ಸ್ಗಳು ಕೂಡ ಇದ್ದಾವೆ. ಭೈರಮಂಗಲ ಅಂತೇಳಿ ದೊಡ್ಡ ಲೇಕೂ ಕೂಡ ಕೆಳ ಮಟ್ಟದಲ್ಲಿ ಅದು ಹರಿತಾ ಇದೆ. ಆ ಲೇಕ್ ಇದೆ, ಅಲ್ಲೆಲ್ಲ ಪಾಲ್ಯೂಟೆಡ್ ವಾಟರ್ನೇ ಇದೆ. ಹಾಗೆ ಮುಂದೆ ಹರಿತಾ ಈ ನದಿ ಅರ್ಕಾವತಿ ರಿವರ್ಗೆ ಸೇರಿಬಿಟ್ಟು ಕೊನೆಗೆ ಅರ್ಕಾವತಿ ಕಾವೇರಿ ರಿವರ್ಗೆ ಸೇರ್ತಕ್ಕಂಥದ್ದು. ಒಂದು ವ್ಯವಸ್ಥೆ. ಆದರೆ ಇತ್ತೀಚಲಾಗಿ ಸುಮಾರು ಒಂದು 25-30 ವರ್ಷಗಳಿಂದ ಬೆಂಗಳೂರಲ್ಲಿ ಸಾಕಷ್ಟು ಬೆಳವಣಿಗೆಗೊಂಡು, ಅಂದರೆ ಜನಸಂಖ್ಯೆ ಇನ್ಕ್ರೀಸ್ ಆಗಿರ್ಬೋದು, ಬಿಲ್ಡಿಂಗ್ಸ್ ಇನ್ಕ್ರೀಸ್ ಆಗಿರ್ಬೋದು, ಅದೇ ರೀತಿ ಪಾಲ್ಯೂಟೆಂಟ್ಸು ಸಹಿತ ಜಾಸ್ತಿ ಆಗಿದ್ದಾವೆ. ಎಸ್ಪೆಷಲಿ ಪಿಣ್ಯದಲ್ಲಿ ಇಂಡಸ್ಟ್ರೀಸ್ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಇಂಡಸ್ಟ್ರೀಸ್ ಕೂಡ ಬೆಳೆದು ಅದರಲ್ಲಿ ಸಾಕಷ್ಟು ಹೆವಿ ಮೆಟಲ್ಸ್ಗಳನ್ನು, ಪಾಲ್ಯೂಟೆಂಟ್ಸ್ಗಳನ್ನು, ಕೆಮಿಕಲ್ಸ್ಗಳನ್ನು ಅದರಲ್ಲಿ ಆ್ಯಡ್ ಮಾಡ್ತಾ ಬಂದಿದ್ದಾರೆ. ಜೊತೆಗೆ ಬಿಗ್ ಅಪಾರ್ಟ್ಮೆಂಟ್ಸು, ಅದರ ಜೊತೆಗೆ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಸು, ಲೇಔಟ್ಸ್ಗಳು, ಇವೆಲ್ಲವುಗಳಿಂದ ಏನಾಗಿದೆ, ಇವತ್ತು ಆ ನೀರು ಎಲ್ಲ ಕಲುಷಿತಗೊಂಡು ಸಾಕಷ್ಟು ಥ್ರೆಟ್ಸನ್ನು ಪೋಸ್ ಮಾಡ್ತಾಯಿದೆ. ಇಲ್ಲಿ ವಿದ್ಯಾರ್ಥಿಗಳಿಗಾಗಿರ್ಬೋದು, ಇಲ್ಲಿ ಇರತಕ್ಕಂಥ ರಿಸರ್ಚ್ ಸ್ಕಾಲರ್ಸ್ಗೆ ಮತ್ತು ಟೀಚರ್ಸ್ಗಳಿಗೆ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ಗಳಿಗೂ ಕೂಡ. ಅದೆಲ್ಲದಕ್ಕಿಂತ ಮೀರಿ ಲಕ್ಷಾಂತರ ಜನ ಇಲ್ಲೇನು ಪಬ್ಲಿಕ್ಕು ಅಕ್ಕಪಕ್ಕದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ಏನಾಗ್ತಾ ಇದೆ ಅಂತಂದರೆ ಇದು ತುಂಬ ಬಿಸಿತುಪ್ಪವಾಗಿ ಪರಿಣಾಮ ಬೀರಿದೆ. ಯಾಕಂದರೆ ಈ ನೀರು ಪೊಲ್ಯೂಷನ್ ಆಗ್ತಾ ಇರೋದ್ರಿಂದ ಅಕ್ಕಪಕ್ಕದ ಸಾಯಿಲು ಕೂಡ ಇಟ್ ಈಸ್ ಗೆಟಿಂಗ್ ಪಾಲ್ಯೂಟೆಡ್. ಅದ್ರ ಜೊತೆಗೆ ಏರು ಕೂಡ ಅದಕ್ಕೆ ಹೊಂದಿಕೆಯಾಗಿ ಪಾಲ್ಯೂಷನ್ ಆಗ್ತಾಯಿದೆ. ಜೊತೆಗೆ ಇಟ್ ಹ್ಯಾಸ್ ಬಿಕಮ್ ಟೋಟಲಿ ಒನ್ ಕೈಂಡ್ ಆಫ್ ಮಸ್ಕಿಟೋ ಬ್ರೀಡಿಂಗ್ ಆರ್ ಮೆನಿ ಅದರ್ ರೂಡೆಂಟ್ಸು, ಮೆನಿ ಅದರ್ ಇನ್ಸೆಕ್ಟ್ಸು ಎಲ್ಲ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಇಟ್ ಪೋಸಸ್ ಅ ಥ್ರೆಟ್ ಟು ಅ ಕೈಂಡ್ ಆಫ್ ಹೆಲ್ತ್ ಥ್ರೆಟ್ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ ಆಗಿರ್ಬೋದು, ಎಲ್ಲ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನಸಂಖ್ಯೆ ಆಗಿರ್ಬೋದು. ಅದಕ್ಕೋಸ್ಕರ ಇದನ್ನು ಏನು ಮಾಡ್ಬೋದು ಅಂತೇಳಿ ಹಾಗೆ ವಿಚಾರ ಮಾಡ್ತಾ ಒಬ್ಬರಿಗೆ ಇದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಒಬ್ಬ ವ್ಯಕ್ತಿಯಿಂದ ಆಗಿರ್ಬೋದು. ಯಾಕಂದರೆ ಎಲ್ಲರೂ ಕೂಡಿ ಮಾಡಿರ್ತಕ್ಕಂಥ ಈ ಪಾಲ್ಯೂಟೆಂಟ್ಸು ನಾವು ಎಲ್ಲರೂ ಸೇರೇನೇ ಇದನ್ನು ನಾವು ಕ್ಲೀನ್ ಮಾಡಬೇಕಾಗತ್ತೆ. ಆ ಒಂದು ಉದ್ದೇಶದಿಂದ ಇವತ್ತು ನಾವು ಎಂಪ್ರಿ ಅಂತ ತಿಳ್ಕೊಂಬಿಟ್ಟು, ಅಂದರೆ ನಮಗೆ ಎನ್ವೈರ್ಮೆಂಟಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ತಿಳ್ಕೊಂಡು ಎಂಪ್ರಿ ಅವರು ಮುಂದೆ ಬಂದಿದ್ದಾರೆ. ಜೊತೆಗೆ VVKI ವ್ಯಕ್ತಿ ವಿಕಾಸ ಕೇಂದ್ರ ಇಂಡಿಯಾ, ಅದು ಆರ್ಟ್ ಆಫ್ ಲಿವಿಂಗಿಂದ ಅವರು ಸಹಿತ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಇತ್ತಿತ್ತಲಾಗಿ ನಾವು ಇದನ್ನು ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ, ಒಂದು ಕೊಲ್ಯಾಬ್ರೇಷನ್ ಆಗಿದೆ. ಅಂದರೆ ಈ ರಿವರನ್ನು ಕ್ಲೀನ್ ಮಾಡ್ತಕ್ಕಂಥದ್ದು, ಕ್ಲೀನ್ ಮಾಡಿ ಈ ಕ್ಲೀನ್ ಮಾಡಿದ ನೀರನ್ನು ಮತ್ತು ವಿಶ್ವವಿದ್ಯಾಲಯ ಸುಮಾರು 1200 ಎಕರ್ ಲ್ಯಾಂಡ್ಸು ನಮ್ಮ ವಿಶ್ವವಿದ್ಯಾಲಯ, ಬೆಂಗಳೂರು ವಿಶ್ವವಿದ್ಯಾಲಯ ಹೊಂದಿದೆ. ಈ ವಾಸ್ಟ್ ಏರಿಯಾದಲ್ಲಿ ನಮಗೆ ವಿ ಹ್ಯಾವ್ ಆಲ್ಮೋಸ್ಟ್ ಒಂದು 15 ಚೆಕ್ ಡ್ಯಾಮ್ಸ್, ಸ್ಮಾಲ್ ಆ್ಯಂಡ್ ಆಡ್ಸ್ ಚೆಕ್ ಡ್ಯಾಮ್ಸ್ ಇವತ್ತು ಇದ್ದಾವೆ. ಅದರಲ್ಲಿ ಒಂದು 7-8 ವರ್ಕ್ ಆರ್ಡ್ರಲ್ಲಿ ಇದ್ದಾವೆ. ಇನ್ನೂ ಕೆಲವು ಅದು ಸಿಲ್ಟೇಷನ್ ಆಗಿ ಮುಚ್ಚಿ ಹೋಗಿದ್ದಾವೆ. ಇನ್ನೂ ಪಾಸಿಬಿಲಿಟಿ ಇನ್ನೊಂದು ಸುಮಾರು 16 ಚೆಕ್ ಡ್ಯಾಮ್ಸನ್ನು ನಾವು ಅದನ್ನು ಎನ್ಹ್ಯಾನ್ಸ್ ಮಾಡ್ತಕ್ಕಂಥ ಒಂದು ಪ್ರಪೋಸಲ್ ಇದೆ. ಅವೆಲ್ಲ ಚೆಕ್ ಡ್ಯಾಮ್ಸನ್ನು ಇನ್ಕ್ರೀಸ್ ಮಾಡೋದ್ರಿಂದ ಈ ವಾಟರ್ ಪ್ಯೂರಿಫೈ ಮಾಡಿರ್ತಕ್ಕಂಥ ವಾಟರನ್ನು ನಾವು
ಥ್ರೂ ಗ್ರಾವಿಟಿ, ಸಮ್ಟೈಮ್ಸ್ ನಾವು ಲಿಫ್ಟನ್ನು ಮಾಡಬೇಕಾಗುತ್ತೆ ವಾಟರು ಥ್ರೂ ಗ್ರಾವಿಟಿ NBS ಮೂಲಕ ನೇಚರ್ ಬೇಸ್ಡ್ ಸಾಲ್ಯೂಷನನ್ನು ಫಾಲೋ ಮಾಡ್ತಾನೆ ಈ ವಾಟರ್ನ ಥ್ರೂ ಗ್ರಾವಿಟಿ ಎಲ್ಲ ಲೇಕ್ಸ್ಗೂ ಹರಿಸ್ತಕ್ಕಂಥದ್ದು. ಸಾಧ್ಯವಾದಷ್ಟು ಅಲ್ಲೆಲ್ಲೆಲ್ಲೆಲ್ಲಿ ಟ್ರೆಂಚಸ್ ಕೂಡ ಆಲ್ರೆಡಿ ಇದ್ದಾವೆ. ಹಿಂದೆ ಇರತಕ್ಕಂಥ ಕೆಲವು ಪ್ರೊಫೆಸರ್ಸ್ ಎಲ್ಲ ಮಾಡಿದ್ದಾರೆ, ಅದನ್ನೆಲ್ಲ ಕೆಲಸ ಮಾಡಿದ್ದಾರೆ. ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡೋದ್ರಿಂದ ಸಾಕಷ್ಟು ಟ್ರೆಂಚಸನ್ನು ಡೆವಲಪ್ಮೆಂಟ್ ಮಾಡಿ ಅಲ್ಲೆಲ್ಲೆಲ್ಲೆಲ್ಲಿ ನೀರನ್ನು ಹರಿಬಿಡೋದ್ರಿಂದ ಏನಾಗುತ್ತೆ, ನೇಚರ್ ಬೇಸ್ಡ್ ಅಂದರೆ ವಾಟರ್ ಪ್ಯೂರಿಫೈ ಆಗುತ್ತೆ. ಒಂದು ಫ್ಲೋ ಅಲ್ಲಿ ಪ್ಯೂರಿಫೈ ಆಗುತ್ತೆ. ಫ್ಲೋದಲ್ಲಿ ಐದರ್ ಸೈಡ್ ವಿ ಕ್ಯಾನ್ ಪ್ಲ್ಯಾನಿಂಗ್ ಲಾಟ್ಸ್ ಆಫ್ ಪ್ಲ್ಯಾಂಟ್ಸ್. ಆ್ಯಕ್ಚುಲಿ ಪ್ಲ್ಯಾಂಟ್ಸ್ಗಳಿಗೂ ಕೂಡ ಶಕ್ತಿ ಇದೆ ಪಾಲ್ಯೂಷನ್ಸನ್ನು ಅಬ್ಸರ್ವ್ ಮಾಡ್ತಕ್ಕಂಥ ಕೆಲವೊಂದು ಪ್ಲ್ಯಾಂಟ್ಸ್ ಇದ್ದಾವೆ. ಲೈಕ್ ಕ್ಯಾನ ಆಗಿರ್ಬೋದು, ಕೆಲವು ಕೊಲೆಕೆಸೆ ಆಗಿರ್ಬೋದು, ಆಮೇಲೆ ಈ ಬಿದಿರು ಅಂತ ಹೇಳ್ತೇವಲ್ಲ ನಾವು, ಬ್ಯಾಂಬೂಸು. ಇದನ್ನು ನೋಡಿಕೊಂಡು ಇನ್ನೂ 10 ಪ್ಲ್ಯಾಂಟ್ಸ್ಗಳನ್ನು ನಮ್ಮ ರಿಸರ್ಚರ್ಸ್ ಐಡೆಂಟಿಫೈ ಮಾಡ್ತಾಯಿದ್ದಾರೆ. ಅವನ್ನೆಲ್ಲ ತರಿಸಿ ಅವು ಬೆಡ್ಗಳಿಗಂತ ನಾವು ಅದನ್ನ ಪ್ಲ್ಯಾಂಟ್ ಮಾಡ್ತಾ ಹೋಗ್ತೀವಿ. ಸೊ ದೀಸ್ ಪ್ಲ್ಯಾಂಟ್ಸ್ ಫ್ಲೋದಲ್ಲಿರುವಾಗ ಏನಾಗುತ್ತೆ, ಪ್ಯೂರಿಫೈ ಆಗುತ್ತೆ. ಒಂದು ವರ್ಟಿಕಲ್ಲಾಗಿ ಪ್ಯೂರಿಫೈ ಆಗುತ್ತೆ ವೈಲ್ ಇನ್ಫಿಲ್ಟ್ರೇಷನ್ ಆಗುವಾಗ, ಇನ್ನೊಂದು ಹಾರಿಜೆಂಟಲ್ ಆಗಿ ಮೂವ್ ಆಗುವಾಗೂ ಪ್ಯೂರಿಫೈ ಆಗುತ್ತೆ. ಅದೇ ರೀತಿಯಾಗಿ ಒಂದು ರಿವರಲ್ಲಿಯೂ ಕೂಡ ವಿ ಆರ್ ಥಿಂಕಿಂಗ್ ಟು ಹ್ಯಾವ್ ಅ ನಂಬರ್ ಆಫ್ ಸ್ಟೆಪ್ಸ್. ಅಂದರೆ ಎಕ್ಸಾಂಪಲ್ ಒಂದು ಮೆಶ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಕಪಲ್ ಆಫ್ ಮೆಶ್. ಅವಾಗೇನಾಗುತ್ತೆ, ಹಾರ್ಡ್ ಮಟೀರಿಯಲ್ಸ್ ಲೈಕ್ ಪ್ಲಾಸ್ಟಿಕ್ಸ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ತ್ಯಾಜ್ಯ ವಸ್ತುಗಳನ್ನು ಅಲ್ಲೇ ಕರ್ಬ್ ಮಾಡ್ತಕ್ಕಂಥದ್ದು, ಅದನ್ನು ಆಚೆ ರೆಗ್ಯುಲರ್ ಮಾನಿಟರ್ ಇದು ಮಾಡ್ಕೊಂಡ್ಬಿಟ್ಟು ಅದನ್ನ ಆಚೆ ಹಾಕ್ತಕ್ಕಂಥದ್ದು. ಜೊತೆಗೆ ವಿ ಕ್ಯಾನ್ ಹ್ಯಾವ್ ಅ ಕೈಂಡ್ ಆಫ್ ಸ್ಟೆಪ್ ವೈಸ್ ರಾಕ್ಸ್ಗಳನ್ನು ಅಲ್ಲೆಲ್ಲ ಹಾಕಿಬಿಟ್ಟು ಪೆಬಲ್ಸ್ಗಳನ್ನು ಹಾಕ್ತಕ್ಕಂಥದ್ದು. ಆಮೇಲೆ ವಾಟರ್ ಸ್ಟಾರ್ಟ್ಸ್ ಡ್ಯಾನ್ಸಿಂಗ್, ಐ ಮೀನ್ ಫ್ಲ್ಯಾಶ್ ಆಗ್ತಾ ಇರುವಾಗ ವಾಟರ್ ಇಟ್ ರಿಟೈನ್ಸ್ ಇಟ್ಸ್ ಒರಿಜಿನಾಲಿಟಿ ಇನ್ ಸ್ಮಾಲ್ ಕ್ವಾಂಟಿಟಿಯಲ್ಲಿ. ಅದನ್ನು ಕೂಡ ಅದೇ ರೀತಿ ಏನಾಗುತ್ತೆ ಅಂತಂದರೆ ಆ ಬೆಡ್ಸ್ ಹಿಂದುಗಡೆನೇ ಕೆಲವೊಂದು ಕೈಂಡ್ ಆಫ್ ಪಾಲ್ಯೂಟೆಂಟ್ಸ್ ಏನಾಗ್ತವೆ ಅಲ್ಲ ಡಿಪಾಸಿಟ್ ಆಗ್ತದೆ. ಆ ಸ್ಲಜ್ಜು ಕೂಡ ಕಂಟಿನ್ಯೂಸ್ ಆಗಿ ತೆಗೆದು ಆಚೆ ಹಾಕ್ತಕ್ಕಂಥದ್ದು. ಈ ಲೆವೆಲಲ್ಲಿ ಅಲ್ಲೇ ಮಾಡಿದರೆ ಮೇಲ್ಗಡೆ ಬಂದಾಗ ನೇಚರ್ ಬೇಸ್ಡ್ ಸಾಲ್ಯೂಷನ್ಸು ಕೂಡ ನಾವು ಮಾಡಬೇಕಂತ ತಿಳ್ಕೊಂಬಿಟ್ಟು, ಕೇವಲ ಬರೀ ಕಾಂಕ್ರಿಟೈಸೇಷನ್ ಮಾಡಿ ವಾಲ್ ಕಟ್ಟಿ ನಾವು ಹಾಗೆ ಸುಮ್ಮನೆ ಬಿಟ್ಟಂತಂದರೆ ಇಲ್ಲಿಂದ ಪಾಲ್ಯೂಟೆಂಟ್ಸ್ ಇಲ್ಲಿಂದ ಆಚೆ ಹೋಗ್ತವೆ. ಬೆಂಗಳೂರಿಂದ ಆಚೆ ಹೋಗಿಬಿಟ್ಟು ಅಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರ್ಬೋದು, ಅಲ್ಲಿ ವಿಲೇಜರ್ಸ್ ಇರ್ತಾರೆ, ರೆಸಿಡೆನ್ಸಿಯಲ್ಲೂ ಕೂಡ ಸಾಕಷ್ಟು ಹಳ್ಳಿಗಾಡಿಂದ ಬರ್ತಕ್ಕಂಥ ಜನ ಪಾಪ ಅವ್ರಿಗೆಲ್ಲ ತುಂಬ ಇಟ್ ಪೋಸಸ್ ಲಾಟ್ ಆಫ್ ಥ್ರೆಟ್. ಆ್ಯಕ್ಚುಲಿ ಹೆಲ್ತ್ ಹಜಾರ್ಡ್ಸ್ ತುಂಬ ಇರೋದ್ರಿಂದ ಅದಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯ ನಮಗೆ ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ವಿ ಹ್ಯಾವ್ ಅ ಲ್ಯಾಂಡ್. ಆ್ಯಕ್ಚುಲಿ ಆ ಲ್ಯಾಂಡಲ್ಲಿ ಐದರ್ ಸೈಡ್ ಅಟ್ಲೀಸ್ಟ್ ಒಂದು 10 ಮೀಟರ್ಸ್, ಆಚೆ ಒಂದು 10 ಮೀಟರ್ಸು, ಈ ಕಡೆ ಒಂದು 10 ಮೀಟರ್ಸು ವಿ ಕ್ಯಾನ್ ಪ್ಲ್ಯಾನ್ ಫಾರ್ ದಿಸ್ ನೇಚರ್ ಬೇಸ್ಡ್ ಸಾಲ್ಯೂಷನ್ಸು. ಹಾಗೆಯೇ ಒಂದು ಸ್ವಲ್ಪ ಜಾಕ್ ವೆಲ್ಸ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಅದರಿಂದ ವಾಟರ್ನ ಲಿಫ್ಟ್ ಮಾಡಿ ಮತ್ತು ಒಂದು ಹೈಯೆಸ್ಟ್ ಪಾಯಿಂಟ್ಗೆ ಅದನ್ನ ವಾಟರ್ ಲಿಫ್ಟ್ ಮಾಡಿ ಅಲ್ಲಿಂದ ಥ್ರೂ ಗ್ರಾವಿಟಿ ಫ್ಲೋ ಮಾಡ್ತಕ್ಕಂಥದ್ದು. ಇದೆಲ್ಲ ಮಾಡಲಾಗಿ ಸುಮಾರು ಒಂದು ಡೈಲಿ ಒಂದು 2 ರಿಂದ 3 MLD ವಾಟರನ್ನು ನಾವು ಏನಾದರೂ ವಿಶ್ವವಿದ್ಯಾಲಯಕ್ಕೆ ಏನಾದರೂ ಬಳಸಿದರೆ, ಇದು ಬಳಕೆ ಅಂತಂದ್ರೆ ಏನು, ಯೂಸ್ ಮಾಡೋದಕ್ಕಲ್ಲ. ಆ್ಯಕ್ಚುಲಿ ಅಗೇನ್ ವಿ ಆರ್ ಸೆಂಡಿಂಗ್ ಟು ದಿ ಫಾರೆಸ್ಟ್ ಅಫಾರೆಸ್ಟ್ರೇಷನ್, ಫಾರೆಸ್ಟನ್ನು ಎನ್ರಿಚ್ಮೆಂಟ್ ಮಾಡ್ತಕ್ಕಂಥದ್ದು. ಫಾರೆಸ್ಟ್ ಎನ್ರಿಚ್ಮೆಂಟ್ ಮಾಡೋದ್ರಿಂದ ಬೆಂಗಳೂರು ವಿಶ್ವವಿದ್ಯಾಲಯ ಸುತ್ತಮುತ್ತಲ ಸುಮಾರು 16 ಲಕ್ಷ ಜನ ಇದ್ದಾರೆ. ದೇ ಆರ್ ಬೆನಿಫಿಷರೀಸ್. ಪಬ್ಲಿಕ್ಗೂ ಸಹಿತ ಒಂದು ಒಳ್ಳೆಯ ಅವೇರ್ನೆಸ್, ಎಸ್ಪೆಷಲಿ ನಿಮ್ಮ ಮೂಲಕ, ನಿಮ್ಮ ಚಾನಲ್ಗಳ ಮೂಲಕ ಪಬ್ಲಿಕ್ಗೂ ಸಹಿತ ಒಳ್ಳೆಯ ಒಂದು ಇನ್ಫಾರ್ಮೇಷನ್ ಕೊಟ್ಟರೆ ಅವರು ಇದನ್ನ ಥ್ರೋ ಮಾಡ್ತಕ್ಕಂಥದ್ದು ಅವಾಯ್ಡ್ ಮಾಡ್ತಾರೆ. ಸೊ ಹೀಗಾಗಿ ಏನಾಗುತ್ತೆ ಅಂದರೆ ಎಲ್ಲರೂ ಕೈ ಜೋಡಿಸಿದ್ದಾರೆ, ಪಬ್ಲಿಕ್ಕು ಎಲ್ಲರೂ, ವಿ ಆರ್ ಆಲ್ ಸ್ಟೇಕ್ ಹೋಲ್ಡರ್ಸ್. ಇದಿಷ್ಟು ಅಶೋಕ್ ಅವರ ಮಾತು. ಅಂದರೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ಬೇಕು. ಕೈ ಜೋಡಿಸೋದು ಅಷ್ಟೇ ಅಲ್ಲದೆ ಆ ಮಲಿನ ಮಾಡೋದನ್ನು ನಿಲ್ಲಿಸಬೇಕು ಅನ್ನೋ ಮಾತನ್ನು ಸಹ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಜಯ್, ಸಮಯ ನ್ಯೂಸ್, ಬೆಂಗಳೂರು.